ಹಲೋ ಕನ್ನಡಿಗರೇ, ನಾನಿದ್ದೇನೆ ಮತ್ತೊಂದು ದುಬೈನ ಸುಂದರ ನಗರದಲ್ಲಿ, ದುಬೈ ಎಕ್ಸ್ಪೋಸ್ ನಗರದಲ್ಲಿದ್ದೇನೆ. ನೋಡ್ತಾ ಇರ್ಬೋದು. ಎಕ್ಸ್ಪೋದ ಮುಂಭಾಗದಲ್ಲಿರುವಂತಹ ದೊಡ್ಡದಾದ ಗ್ರೌಂಡಲ್ಲಿದ್ದೇನೆ. ನೋಡಿ, ಮುಖ್ಯ ದ್ವಾರದಲ್ಲಿದ್ದೇನೆ. ಎಕ್ಸ್ಪೋನ ಯಾವ ರೀತಿ ಮುಖ್ಯ ದ್ವಾರವನ್ನು ಮಾಡಿದ್ದಾರೆ ಎಂದು ನೋಡಬಹುದು. ಎಕ್ಸ್ಪೋ ಒಳಗಡೆ ಇರುವಂತಹ ಒಂದು 4 ಸ್ಟಾರ್ ಹೋಟೆಲ್ನ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನೋಡ್ತಾ ಇರಿ. ಎಕ್ಸ್ಪೋ ಒಳಗಡೆ ಹೋಟೆಲಿನ ದೃಶ್ಯವಾಗಿದೆ ಇದು. ಸುಂದರವಾದ ಜಾಗ ಇದು. ನೋಡ್ತಾ ಇರಿ. ಒಳಗಡೆ ಯಾವುದೆಲ್ಲ ಯಾವ ರೀತಿಯ ವಸ್ತುಗಳು ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ನೋಡ್ತಾ ಇರಿ. ಒಂದು ದೊಡ್ಡವಾದ ಎಕ್ಸ್ಪೋ ನಗರದ ಒಳಗಡೆ ಇರುವಂತಹ ಹೋಟೆಲ್ ಆಗಿದೆ ಇದು. ಸುಂದರವಾದ ಫರ್ನಿಚರ್ಸ್ಗಳು, ವಿಭಿನ್ನ ರೀತಿಯ ಅಲಂಕರಿತ ವಸ್ತುಗಳು ಕೂಡ ಈ ಹೋಟೆಲ್ನ ಒಳಗಡೆ ನೀವು ಕಾಣ್ತಾ ಇರ್ಬೋದು. ನೋಡಿ. ಇದೆಲ್ಲ ಕೇವಲ ಎಕ್ಸ್ಪೋ 2020ಗಾಗಿ ನಿರ್ಮಿಸಿದಂತಹ ಒಂದು ದೊಡ್ಡ ನಗರವಾಗಿದೆ. ಈ ಕಾಣ್ತಾ ಇರುವಂತಹ ಎಕ್ಸ್ಪೋ ನಗರದ ಒಳಗಡೆ ಇರುವಂತಹ ದೃಶ್ಯಗಳು ಇದು ಒಂದು ಎಕ್ಸ್ಪೋ ಕಾನ್ಫರೆನ್ಸ್ ನಡೆಯುವಂತಹ ಬಹುದೊಡ್ಡವಾದ ಕಟ್ಟಡ. ನೋಡಿ ಯಾವ ರೀತಿಯ ವಿನ್ಯಾಸವನ್ನು ಮಾಡಲಾಗಿದೆ. ಈ ಕಟ್ಟಡವನ್ನು ನೋಡಿ. ಅದರ ಒಳಗಡೆ ಇರುವಂಥದ್ದು ನೋಡ್ತಾ ಇರ್ಬೋದು. ಅದೇ ರೀತಿ ಯಾವ ಜಾಗದಲ್ಲಿ ಏನೆಲ್ಲ ಇದೆ ಎಂಬ ಸಿಂಬಲನ್ನು ಕೂಡ ನೀವು ಕಾಣ್ತಾ ಇರ್ಬೋದು. ಇದು ಒಂದು ನೋಡಿ. ಅದರ ಒಳಗಡೆ ಒಂದು ಪ್ರಾಕೃತಿಕ ನೈಸರ್ಗಿಕ ನಿರ್ಮಿಸಿದಂತಹ ಸ್ಥಳವಾಗಿದೆ ಇದು. ಅದರ ಒಳಗಡೆ ಇರುವಂತಹ ಒಂದು ವಾಟರ್ ಫಾಲ್ಸ್ ಆಗಿದೆ. ದೊಡ್ಡದಾದ ವಾಟರ್ ಫಾಲ್ಸ್, ಕೃತಕ ವಾಟರ್ ಫಾಲ್ಸ್ ಆಗಿದೆ ಇದು ಒಂದು. ಬಹುಶಃ ನಾವು ಊಹಿಸಲು ಕೂಡ ಸಾಧ್ಯವಾಗದಂತಹ ನಿರ್ಮಿತ ವಸ್ತುಗಳು ಇದು ಒಂದು ನೋಡಿ. ಖಾಲಿ ಎಕ್ಸ್ಪೋ ನಗರವನ್ನು ನೋಡಿದ್ದೀರಲ್ವಾ? ಮುಂದಕ್ಕೆ ಇನ್ನೊಂದು ನಗರವನ್ನು ನಿಮಗೆ ತೋರಿಸ್ತೇನೆ. ರಾಯಲ್ ಇಸ್ಮಾಯಿಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸಪೋರ್ಟ್ ಮಾಡಿ. ಗುಡ್ ಬೈ.